ನಮಸ್ಕಾರ ರೀ ದೊಡ್ಡ ಮಂದಿಗೆ. ನಿನ್ನೆ RCB ಮತ್ತು GT ಮ್ಯಾಚ್ ಇತ್ತು. ಅದ್ರೊಳಗೆ ಫೈನಲ್ ಮ್ಯಾಚ್ ನಮ್ಮ RCB ಟೀಮೇ ವಿನ್ ಆಯಿತು. GT ಅವರು ಸೋತರು. ಕ್ವಾಲಿಫೈ ಅದು ಎದ್ರೊಳಗೆ ಸೋಲ್ಕೋತಾರೆ ಬಂತದು. ನಮ್ಮ RCB ಹತ್ರ ಫೈನಲ್ ಕಪ್ ಹೊಡೀತು. 2025 ಕಪ್ ಹೊಡೀತು, 2026 ಕಪ್ ಹೊಡೀತು. ಇನ್ನು 2027 ಕಪ್ ಒಂದು ಉಳಿದೈತಿ. ಅದೊಂದು ಕಪ್ ಹೊಡಿತಪ್ಪ ಅಂತಂದ್ರೆ 3 ಹ್ಯಾಟ್ರಿಕ್ ಆಗುತ್ತೆ ನೋಡೋಣ. ರಜತ್ ಪಟ್ಟೇದಾರ್ ಅವರು ಕ್ಯಾಪ್ಟನ್ ತುಂಬ ಚೆನ್ನಾಗಿ ಆಡಿದರು. ಬ್ಯಾಟಿಂಗು ಸಖತ್ತಾಗಿ ಆಡಿದರು. ನಮ್ಮ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಬ್ಯಾಟಿಂಗನ್ನು ಆಡಿದರು. ಫೈನಲ್ ಮ್ಯಾಚ್ನಾಗ ಅಷ್ಟೊಂದು ರನ್ ಫೈನಲ್ನಲ್ಲಿ ಯಾರೂ ಹೊಡೆದಿದ್ದಿಲ್ಲ ಅಂತ ಒಂದಿಷ್ಟು ಮಂದಿ ಹೇಳಿದರು. ನೋಡೋಣ, ಯಾಕೆ ಹೊಡೆಯಂಗಿಲ್ಲ, ಹೊಡೆದೇ ಬಿಟ್ಟಾರೆ. ಈಗ ನಮ್ಮ ವಿರಾಟ್ ಕೊಹ್ಲಿ ಕಾಕ ಯಾವ ನಮೂನಿ ಹೊಡೆದಾನ ಗೊತ್ತೇನ್ರಿ? 42 ಬಾಲಿಗೆ 70 ರನ್ ಹೊಡೆದಾನ. ಬ್ಯಾಟ್ಸ್ಮನ್ ಓಪನಿಂಗ್ ಬಂದವ 18 ಓವರ್ ಮಟನೂ ಆಡಿ ಮ್ಯಾಚ್ ಗೆಲ್ಲಿಸ್ಕೊಟ್ಟಾನ. ಇನ್ನೂ 2 ಓವರ್ ಬಾಕಿ ಅದಾವು. ಅವಾಗೇ ವಿನ್ ಆಗ್ಯದ RCB ಮ್ಯಾಚ್ ವಿನ್ ಅವಾಗೇ ಆಯಿತು. ಎಲ್ಲರೂ ಸ್ಟೋರಿ ಅದು ಹಾಕಾಕತ್ತಿದ್ರು. ಕಡೆ ಮ್ಯಾಚ್ ಸಖತ್ತಾಗಿ ಇತ್ತು, ನೋಡೋಕೆ ಇಂಟ್ರೆಸ್ಟು ಭಾಳ ಇತ್ತು. ನೋಡೋಣ್ರಿ ಏನಾಗುತ್ತೆ. ಆದರೂ ಕಪ್ ಒಂದು ಗೆದ್ದಿದ್ದು ಭಾಳ ಖುಷಿ ಆಯಿತು. ಒಂದಿಷ್ಟು ಜನ ಹುರ್ಕೊಂಡಿರ್ತಾರೆ, ಯಾರಪ್ಪ ಅಂತ ಹಂಗೆ ಒಂದಿಷ್ಟು ಜನ ಹುರ್ಕೊಂಡು ಬಿಟ್ಟಿರ್ತಾರೆ ಬಿಡ್ರಿ. ಆದರೂ RCB ಗೆದ್ದಿದ್ದು ತುಂಬ ಖುಷಿನೂ ಆಯಿತು. ಕಡೆ ಇನ್ನು ಹಾಗೆ ಮುಂದಿನ ವರ್ಷನೂ ಹಂಗೆ ಒಂದು ಟ್ರೋಫಿ ಇನ್ನೊಂದು ಹೊಡಿಲಿ ಅಂತ ಕಾಯೋಣ. ಭುವನೇಶ್ವರ್ ಕುಮಾರ್, ಹಜಲ್ವುಡ್ ಇವರಿಬ್ಬರು ಬಾಲಿಂಗ್ ಯಾವ ಥರ ಹಾಕಿದ್ರಪ್ಪ ಅಂತಂದ್ರೆ ತುಂಬ ಚೆನ್ನಾಗಿ ಹಾಕಿದ್ರು ಬಾಲಿಂಗ. ಪವರ್ ಪ್ಲೇನಾಗ ರನ್ನ ಹೊಡಿಸ್ಕೊಳ್ಳಿಲ್ಲ ಅವ್ರಿಗೆ ಗುಜರಾತ್ ಟೀಮಿಗೆ. ಗುಜರಾತ್ ಟೀಮ್ದವರು 45 ರನ್ ಹೊಡೆದಾರ. ನಮ್ಮ RCB ಟೀಮ್ದವರು 70 ರನ್ ಹೊಡೆದಾರ ಪವರ್ ಪ್ಲೇನಾಗ. ಆದರೂ ಅವರು ಕಟ್ಟಿ ಹಾಕಿಬಿಟ್ರು, ಪವರ್ ಪ್ಲೇ ಒಳಗೆ ಕಟ್ಟಿ ಹಾಕಿಬಿಟ್ರು ಅವ್ರಿಗೆ. ಮುಂದೆ ರನ್ ಹೊಡೆದ ಕಡೆ ಫ್ಯಾನ್ಸ್ಗಳು ಥಿಯೇಟ್ರ್ ಹಚ್ಚಿ ಡ್ಯಾನ್ಸ್ ಹೊಡೆಯೋದು, DJ ಹಚ್ಚಿ ಡ್ಯಾನ್ಸ್ ಹೊಡೆಯೋದು ಇನ್ನೇನು ನೋಡ್ಬೇಕ್ರಿ. ಪೊಲೀಸರಿಗೆ ಮುಂದೆ ನಿತ್ಯ ಡ್ಯಾನ್ಸ್ ಹೊಡ್ಯಾಕತ್ತಿದ್ರು ಫ್ಯಾನ್ಸ್ಗಳು ಆ ರೀತಿ. ಆದರೂ ಫ್ಯಾನ್ಸ್ ಕ್ರೇಜ್ ನೋಡಿದರೆ ಗಾಬರಿ ಆಗ್ಯಾರ ನೀವು ಈ ಸಲ. ಹಂಗೆ ಅವಾಗೂ ಹಾಗೆ ಇತ್ತು, ಈಗಲೂ ಹಿಂಗೆ ಇತ್ತು. ಈ ಕಪ್ ಹೊಡೆದ ಮ್ಯಾಗ ಕ್ರೇಜೇ ಬೇರೆದಿರುತ್ತೆ. ನಾವು ಸ್ಟೇಡಿಯಮ್ದಾಗ ಮತ್ತು ಅದು ಬೇರೆ ಹೊರಗೆ ಬಂದ ಮ್ಯಾಗ ಡ್ಯಾನ್ಸ್ ಹೊಡಿದೇನು ನೋಡ್ಬೇಕಲ್ಲಿ, ಪಟಾಕಿ ಹೊಡಿದೇನು ತುಮ್ಸೇನೆ ನಡೆಯಾಕತ್ತಿತ್ತು. ನೋಡ್ಬೇಕು, ಕಾತುರದಿಂದ ಕಾಯಕತ್ತಿದ್ರು ಫ್ಯಾನ್ಸ್. ಯಾವಾಗ ಮ್ಯಾಚ್ ಗೆಲ್ಲುತ್ತೆ, ಯಾವಾಗ ಪಟಾಕಿ ಹೊಡಿಬೇಕಂತ ಅದೇ ಕಾಯ್ತಾಯಿದ್ರು. ಈಗ ಹೊಡೆದೇವೆ, ಮ್ಯಾಚನ್ನು ವಿನ್ ಆದ್ವಿ, ಪಟಾಕಿನೂ ಹೊಡೆದೇವಿ. ಇನ್ನೂ ಮ್ಯಾಚ್ ಮುಗಿದ್ರು ಡ್ಯಾನ್ಸ್ ಹೊಡ್ಯಾಕತ್ತಾರೆ ಇನ್ನೂ ಇಲ್ಲಿ. ಆದರೂ ಈ ಸಲ ಕಪ್ ನಮ್ಮದೇ, ಮುಂದಿನ ಸಲ ಕಪ್ ನಮ್ಮದೇ. 2025 ಕಪ್ ನಮ್ಮದೇ ಆಗೈತಿ. 2026 ನಮ್ಮದೇ ಕಪ್ ಆಗೈತಿ. 2027 ನಮ್ಮದೇ ಕಪ್ ಆಗುತ್ತೆ. ನೋಡೋಣ ಯಾವಾಗ ಮತ್ತೆ IPL ಸ್ಟಾರ್ಟ್ ಆಗುತ್ತೆ ಅವಾಗ ಮತ್ತೆ ಆವಾಗೂ ಈ ಸಲ ಕಪ್ ನಮ್ಮದೇ ಅನ್ನೋದು. ನೋಡೋಣ ಏನಾಗುತ್ತೆ. ಆದ್ರೆ ಮ್ಯಾಚ್ ಹತ್ರ ಗೆದ್ದೇವಿ. ಅದೆಷ್ಟು ಮಂದಿ ಹುರ್ಕೊಂಡ್ರಿ